ಗಣ್ಯರು ಸೇರಿದಂತೆ ಶರಣಬಸಪ್ಪ ಅಪ್ಪ ಅವರ ಅನುಯಾಯಿಗಳು ಭಕ್ತರು ಬೆಳಗಿನಿಂದಲೂ ಕೂಡ ಸಾಗರೋಪಾದಿಯಲ್ಲಿ ಅಂತಿಮ ದರ್ಶನವನ್ನ ಪಡೆದುಕೊಂಡು ಅಂತಿಮ ನಮನವನ್ನ ಸಲ್ಲಿಸಿದ್ರು. ಇದೀಗ ಅಂತಿಮ ದರ್ಶನಕ್ಕೆ ತೆರೆ ಎಳೆಯಲಾಗಿದೆ. ಇನ್ನು ಮೆರವಣಿಗೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ತೆರೆ ಬಿದ್ದಿದ್ದು ಶಿವಾನುಭವ ಮಂಟಪದಿಂದ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಪಾರ್ಥಿವ ಶರೀರದ ಮೆರವಣಿಗೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬಳಿಕ ವಿಧಿವಿಧಾನದಂತೆ ಶರಣಬಸವ ಅಪ್ಪ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ವೀರಶೈವ ಲಿಂಗಾಯತ ಧರ್ಮದಂತೆ ಅಂತ್ಯ ಸಂಸ್ಕಾರ ನೆರವೇರಿಸುವ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವ ದೃಶ್ಯವನ್ನ ಒಂದ್ ಕಡೆ ಗಮನಿಸ್ತಾ ಇದ್ರಿ. ಹಾಗೆ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯನ್ನ ಮಾಡಲಿಕ್ಕೂ ಬೇಕಾದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮೆರವಣಿಗೆ ನಂತರದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಧಾರ್ಮಿಕ ವಿಧಿವಿಧಾನದಂತೆ ಅಂತಿಮ ಕ್ರಿಯೆಗಳನ್ನ ನೆರವೇರಿಸಲಾಗುತ್ತೆ. ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಆ ಜಾಗದ ಸಿದ್ಧತೆಗಳು ಯಾವ ರೀತಿ ಇದೆ ಅದನ್ನ ಗಮನಿಸ್ತಾ ಇದೆ. ಕಲಬುರಗಿ ಶರಣಬಸವೇಶ್ವರ ಮಹಾಸಂಸ್ಥಾನದ 8ನೇ ಪೀಠಾಧಿಪತಿ ಶರಣಬಸವ ಅಪ್ಪ ಅವರ ಲಿಂಗೈಕ್ಯನಲ್ಲಿ ಇವತ್ತು ಅವರ ಅಂತಿಮ ಸಂಸ್ಕಾರಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ನಾನಿರುವಂತದ್ದು ಈಗ ಅದೇ ಒಂದು ಸಮಾಧಿ ಹಾಸ್ಪಿಟಲ್ ಸ್ಥಳದಲ್ಲಿ ನೋಡ್ತಾ ಇರಬಹುದು. ಇದೇ ಒಂದು ಅಂದ್ರೆ ಮಠದ ಮುಂಭಾಗ ಅಂತಂದ್ರೆ ಈ ಒಂದು ಮಹಾಮನೆಯ ಮುಂಭಾಗದಲ್ಲಿ ಈಗಾಗಲೇ ಅಪ್ಪ ಅವರ ಅಂತಿಮ ಸಂಸ್ಕಾರಕ್ಕೆ ಕೂಡ ಈಗ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಹೀಗಾಗಿ ಇದೇ ಒಂದು ಈ ದೃಶ್ಯಾವಳಿಗಳು ಕೂಡ ನೋಡ್ತಾ ಇರಬಹುದು. ಯಾವ ರೀತಿ ಸುಣ್ಣವನ್ನ ಬಳಿಯುವ ಮೂಲಕ ಅಂತಂದ್ರೆ ಈ ಒಂದು ಸಮಾಧಿ ಅಂತಂದ್ರೆ ಅಪ್ಪ ಅವರ ಅಂತಿಮ ಸಂಸ್ಕಾರಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಇಲ್ಲಿ ಮಾಡಿಕೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಮತ್ತೊಂದು ಕಡೆಗೆ ಅಂತಂದ್ರೆ ಈಗಾಗಲೇ ಆ ತಳಿರು ತೋರಣಗಳ ಮೂಲಕ ಅಂದ್ರೆ ಈ ಒಂದು ಅಂತ್ಯ ಸಂಸ್ಕಾರದ ಸ್ಥಳವನ್ನು ಕೂಡ ಈಗಾಗಲೇ ಇಲ್ಲಿ ಶೃಂಗರಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಇಲ್ಲಿ ಸಾಕಷ್ಟು ಮಠಾಧೀಶರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಬಂದು ಈ ಒಂದು ಅಂದ್ರೆ ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗೋದಕ್ಕೆ ಬಂದ ಸಾಕಷ್ಟು ಮಠಾಧೀಶರಿದ್ದಾರೆ. ಎಲ್ಲವನ್ನ ಇಲ್ಲಿ ಆ ತಳಿರು ತೋರಣಗಳ ಮೂಲಕ ಸಂಘರ್ಷ ಮೂಲಕ ಭಕ್ತರು ಕೂಡ ಬಂದಿದ್ದಾರೆ. ಸಾಕಷ್ಟು ಬೆಳಗ್ಗೆಯಿಂದಲೂ ಕೂಡ ಬಂದು ಭಕ್ತರು ಅಪ್ಪ ಅವರ ಅಂತಿಮ ದರ್ಶನವನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಸಾಕಷ್ಟು ಮಠಾಧೀಶರು ಕೂಡ ಬಂದಿದ್ದಾರೆ. ಮಠಾಧೀಶರು ಬಂದು ಕೂಡ ಈ ಒಂದು ಶರಣಬಸವ ಅವರ ಅಪ್ಪ ಅವರ ಅಂತಿಮ ದರ್ಶನವನ್ನ ಪಡೆದು ಇವತ್ತಿನ ವಿಧಿವಿಧಾನಗಳ ಕಾರ್ಯದ ಬಗ್ಗೆ ಸಾಕಷ್ಟು ಮಠಾಧೀಶರು ಕೂಡ ಬಂದಿದ್ದಾರೆ. ಇಲ್ಲಿ ಮಾತನಾಡೋದಕ್ಕೆ ಒಂದಿಷ್ಟು ಮಠಾಧೀಶರಿದ್ದಾರೆ. ಅವ್ರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅಜೋರ, ಇವತ್ತು ಅಪ್ಪ ಅವರ ಅಂತಿಮ ಸಂಸ್ಕಾರದಲ್ಲಿ ಯಾವೆಲ್ಲ ವಿಧಿವಿಧಾನಗಳು ನಡೀತವೆ? ಹೇಗೆ ಸರ್? ಅಂತಿಮ ವಿಧಿವಿಧಾನಗಳಿಗಾಗಲೇ ಎಲ್ಲ ಸಿದ್ಧತೆಗಳು ನಡೆದಿದ್ದಾವೆ. ವೀರಶೈವ ಧರ್ಮದ ಎಲ್ಲ ಶಾಸ್ತ್ರಗಳ ಪ್ರಕಾರ, ಯಾಕಂದ್ರೆ ಶರಣಬಸಪ್ಪ ಪೂಜ್ಯರು ನಿರಂತರ ಅವರ ಬದುಕಿನುದ್ದಕ್ಕೂ ಕ್ರಿಯೆಯನ್ನು ಯಾವತ್ತೂ ಬಿಟ್ಟಿಲ್ಲ. ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡಿಕೊಂಡು ಆ ಲಿಂಗ ಪೂಜೆಯ ಮೂಲಕ ಭಗವಂತನನ್ನು ಕಂಡರು. ಲಿಂಗ ಪೂಜೆಯ ಮೂಲಕ ದಾಸೋಹವನ್ನು ಮಾಡಿದರು. ಅವರ ಒಂದು ಅಂತಿಮ ವಿಧಿವಿಧಾನಗಳು ನಮ್ಮ ಧರ್ಮಶಾಸ್ತ್ರದ ಪ್ರಕಾರ ಅಷ್ಟಾವರಣದ ಎಲ್ಲ ವಸ್ತುಗಳಾಗಿರ್ತಕ್ಕಂಥ ವಿಭೂತಿ, ರುದ್ರಾಕ್ಷಿ, ಬಿಲ್ವ ಪತ್ರಿಗಳ ಪೂಜೆಯ ಮೂಲಕ ಅವರಲ್ಲಿರತಕ್ಕಂಥ ಇಷ್ಟಲಿಂಗವನ್ನ ಮತ್ತೊಮ್ಮೆ ಯಜುರ್ವೇದದ ಪ್ರಕಾರ ಮಂತ್ರದ ಒಂದು ಅಭಿಷೇಕದ ಮೂಲಕ ಪೂಜ್ಯರಾಗಿರ್ತಕ್ಕಂಥ ಅವರ ಕ್ರಿಯಾಮೂರ್ತಿಗಳಾಗಿರ್ತಕ್ಕಂಥ ಬೆಳಗುಂಪಿ ಪೂಜ್ಯರ ಸಾನ್ನಿಧ್ಯದಲ್ಲಿ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ನಮ್ಮ ಒಂದು ವೀರಶೈವ ಧರ್ಮದ ಎಲ್ಲ ಪದ್ಧತಿಯ ಪ್ರಕಾರ ಅವರ ಅಂತ್ಯೇಷ್ಟಿ ಕ್ರಿಯೆಯನ್ನು ನಾವು ನೆರವೇರಿಸ್ತೇವೆ. ಅವರಿಗೆ ಚಿರಶಾಂತಿ ಸಿಗಲಿ ಭಗವಂತನಲ್ಲಿ ಅವರು ಲೀನವಾದ ನಂತರ ನಮ್ಮ ಒಂದು ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಅವರು ಕೊಟ್ಟಿರತಕ್ಕಂಥ ಆದರ್ಶ ಚಿಂತನೆಗಳು ಮುಂದಿನ ನಮ್ಮ ಎಲ್ಲ ಒಂದು ಸಂಸ್ಥಾನದ ಭಕ್ತರಿಗಾಗಲಿ ಮಠಾಧೀಶರಿಗೆ ಪ್ರೇರಣೆ ಆಗಲಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಇದಿಷ್ಟೇನು ಇರತಕ್ಕಂಥ ಮಠಾಧೀಶರು ಕೂಡ ಹೇಳ್ತಾ ಇರುವಂತದ್ದು. ಇವತ್ತು ಆ ವೀರಶೈವ ಸಂಪ್ರದಾಯದ ವಿಧಿವಿಧಾನಗಳ ಪ್ರಕಾರ ಈಗಾಗಲೇ ಅಪ್ಪ ಅವರ ಅಂತಿಮ ಸಂಸ್ಕಾರ ನಡೀತು. ಈಗಾಗಲೇ ಅಂತಿಮ ಸಂಸ್ಕಾರಕ್ಕಾಗಿ ಎಲ್ಲಾ ರೀತಿಯ ವಿಧಿವಿಧಾನಗಳು ಕೂಡ ಸಕಲ ಸಿದ್ಧತೆಗಳು ನಡೀತಾ ಇರುವಂತದ್ದು. ಹೀಗಾಗಿ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ ಅನ್ನುವಂತ ಮಾತನ್ನ ಇಲ್ಲಿರ್ತಕ್ಕಂಥ ಮಠಾಧೀಶರು ಕೂಡ ಹೇಳ್ತಾ ಇರುವಂತದ್ದು. ಆ ಕ್ಯಾಮ್ರಾಮನ್ ಭರತ್ ಜೊತೆ ನಾಗರಾಜ್ ಬಗ್ದುಮ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಗಣ್ಯರು ಸೇರಿದಂತೆ ಶರಣಬಸಪ್ಪ ಅಪ್ಪ ಅವರ ಅನುಯಾಯಿಗಳು ಭಕ್ತರು ಬೆಳಗಿನಿಂದಲೂ ಕೂಡ ಸಾಗರೋಪಾದಿಯಲ್ಲಿ ಅಂತಿಮ ದರ್ಶನವನ್ನ ಪಡೆದುಕೊಂಡು ಅಂತಿಮ ನಮನವನ್ನ ಸಲ್ಲಿಸಿದ್ರು. ಇದೀಗ ಅಂತಿಮ ದರ್ಶನಕ್ಕೆ ತೆರೆ ಎಳೆಯಲಾಗಿದೆ. ಇನ್ನು ಮೆರವಣಿಗೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ತೆರೆ ಬಿದ್ದಿದ್ದು ಶಿವಾನುಭವ ಮಂಟಪದಿಂದ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಪಾರ್ಥಿವ ಶರೀರದ ಮೆರವಣಿಗೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬಳಿಕ ವಿಧಿವಿಧಾನದಂತೆ ಶರಣಬಸವ ಅಪ್ಪ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ವೀರಶೈವ ಲಿಂಗಾಯತ ಧರ್ಮದಂತೆ ಅಂತ್ಯ ಸಂಸ್ಕಾರ ನೆರವೇರಿಸುವ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವ ದೃಶ್ಯವನ್ನ ಒಂದ್ ಕಡೆ ಗಮನಿಸ್ತಾ ಇದ್ರಿ. ಹಾಗೆ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯನ್ನ ಮಾಡಲಿಕ್ಕೂ ಬೇಕಾದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮೆರವಣಿಗೆ ನಂತರದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಧಾರ್ಮಿಕ ವಿಧಿವಿಧಾನದಂತೆ
ಅಂತಿಮ ಕ್ರಿಯೆಗಳನ್ನ ನೆರವೇರಿಸಲಾಗುತ್ತೆ, ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಆ ಜಾಗದ ಸಿದ್ಧತೆಗಳು ಯಾವ ರೀತಿ ಇದೆ ಅದನ್ನ ಗಮನಿಸ್ತಾ ಇದೆ. ಕಲಬುರಗಿ ಶರಣಬಸವೇಶ್ವರ ಮಹಾಸಂಸ್ಥಾನದ 8ನೇ ಪೀಠಾಧಿಪತಿ ಶರಣಬಸವ ಅಪ್ಪ ಅವರ ಲಿಂಗೈಕ್ಯನಲ್ಲಿ ಇವತ್ತು ಅವರ ಅಂತಿಮ ಸಂಸ್ಕಾರಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ನಾನಿರುವಂತದ್ದು ಈಗ ಅದೇ ಒಂದು ಸಮಾಧಿ ಹರಸುವಂತ ಸ್ಥಳದಲ್ಲಿ ನೋಡ್ತಾ ಇರಬಹುದು. ಇದೇ ಒಂದು ಅಂದ್ರೆ ಮಠದ ಮುಂಭಾಗ ಅಂತಂದ್ರೆ ಈ ಒಂದು ಮಹಾಮನೆಯ ಮುಂಭಾಗದಲ್ಲಿ ಈಗಾಗಲೇ ಅಪ್ಪ ಅವರ ಅಂತಿಮ ಸಂಸ್ಕಾರಕ್ಕೂ ಕೂಡ ಈಗ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಹೀಗಾಗಿ ಇದೇ ಒಂದು ಈ ದೃಶ್ಯಾವಳಿಗಳು ಕೂಡ ನೋಡ್ತಾ ಇರಬಹುದು. ಯಾವ ರೀತಿ ಸುಣ್ಣವನ್ನ ಬಳಿಯುವ ಮೂಲಕ ಅಂತಂದ್ರೆ ಈ ಒಂದು ಸಮಾಧಿ ಅಂತಂದ್ರೆ ಅಪ್ಪ ಅವರ ಅಂತಿಮ ಸಂಸ್ಕಾರಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಇಲ್ಲಿ ಮಾಡಿಕೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಮತ್ತೊಂದು ಕಡೆಗೆ ಅಂತಂದ್ರೆ ಈಗಾಗಲೇ ಆ ತಳಿರು ತೋರಣಗಳ ಮೂಲಕ ಅಂದ್ರೆ ಈ ಒಂದು ಅಂತ್ಯ ಸಂಸ್ಕಾರದ ಸ್ಥಳವನ್ನು ಕೂಡ ಈಗಾಗಲೇ ಇಲ್ಲಿ ಶೃಂಗರಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಇಲ್ಲಿ ಸಾಕಷ್ಟು ಮಠಾಧೀಶರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಬಂದು ಈ ಒಂದು ಅಂದ್ರೆ ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗೋದಕ್ಕೆ ಬಂದ ಸಾಕಷ್ಟು ಮಠಾಧೀಶರಿದ್ದಾರೆ. ಎಲ್ಲವನ್ನ ಇಲ್ಲಿ ಆ ತಳಿರು ತೋರಣಗಳ ಮೂಲಕ ಸಂಘರ್ಷ ಮೂಲಕ ಭಕ್ತರು ಕೂಡ ಬಂದಿದ್ದಾರೆ. ಸಾಕಷ್ಟು ಬೆಳಗ್ಗೆಯಿಂದಲೂ ಕೂಡ ಬಂದು ಭಕ್ತರು ಅಪ್ಪ ಅವರ ಅಂತಿಮ ದರ್ಶನವನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಸಾಕಷ್ಟು ಮಠಾಧೀಶರು ಕೂಡ ಬಂದಿದ್ದಾರೆ. ಮಠಾಧೀಶರು ಬಂದು ಕೂಡ ಈ ಒಂದು ಶರಣಬಸವ ಅವರ ಅಪ್ಪ ಅವರ ಅಂತಿಮ ದರ್ಶನವನ್ನ ಪಡೆದು ಇವತ್ತಿನ ವಿಧಿವಿಧಾನಗಳ ಕಾರ್ಯದ ಬಗ್ಗೆ ಸಾಕಷ್ಟು ಮಠಾಧೀಶರು ಕೂಡ ಬಂದಿದ್ದಾರೆ. ಇಲ್ಲಿ ಮಾತನಾಡೋದಕ್ಕೆ ಒಂದಿಷ್ಟು ಮಠಾಧೀಶರಿದ್ದಾರೆ, ಅವ್ರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅಜೋರ, ಇವತ್ತು ಅಪ್ಪ ಅವರ ಅಂತಿಮ ಸಂಸ್ಕಾರದಲ್ಲಿ ಯಾವೆಲ್ಲ ವಿಧಿವಿಧಾನಗಳು ನಡೀತವೆ ಹೇಗೆ ಸರ್? ಅಂತಿಮ ವಿಧಿವಿಧಾನಗಳಿಗಾಗಲೇ ಎಲ್ಲ ಸಿದ್ಧತೆಗಳು ನಡೆದಿದ್ದಾವೆ. ವೀರಶೈವ ಧರ್ಮದ ಎಲ್ಲ ಶಾಸ್ತ್ರಗಳ ಪ್ರಕಾರ. ಯಾಕಂದ್ರೆ ಶರಣಬಸಪ್ಪ ಪೂಜ್ಯರು ನಿರಂತರ ಅವರ ಬದುಕಿನುದ್ದಕ್ಕೂ ಕ್ರಿಯೆಯನ್ನು ಯಾವತ್ತೂ ಬಿಟ್ಟಿಲ್ಲ. ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡಿಕೊಂಡು ಆ ಲಿಂಗ ಪೂಜೆಯ ಮೂಲಕ ಭಗವಂತನನ್ನು ಕಂಡರು. ಲಿಂಗ ಪೂಜೆಯ ಮೂಲಕ ದಾಸೋಹವನ್ನು ಮಾಡಿದರು. ಅವರ ಒಂದು ಅಂತಿಮ ವಿಧಿವಿಧಾನಗಳು ನಮ್ಮ ಧರ್ಮಶಾಸ್ತ್ರದ ಪ್ರಕಾರ ಅಷ್ಟಾವರಣದ ಎಲ್ಲ ವಸ್ತುಗಳಾಗಿರ್ತಕ್ಕಂಥ ವಿಭೂತಿ, ರುದ್ರಾಕ್ಷಿ, ಬಿಲ್ವ ಪತ್ರಿಗಳ ಪೂಜೆಯ ಮೂಲಕ ಅವರಲ್ಲಿರತಕ್ಕಂಥ ಇಷ್ಟಲಿಂಗವನ್ನ ಮತ್ತೊಮ್ಮೆ ಯಜುರ್ವೇದದ ಪ್ರಕಾರ ಮಂತ್ರದ ಒಂದು ಅಭಿಷೇಕದ ಮೂಲಕ ಪೂಜ್ಯರಾಗಿರ್ತಕ್ಕಂಥ ಅವರ ಕ್ರಿಯಾಮೂರ್ತಿಗಳಾಗಿರ್ತಕ್ಕಂಥ ಬೆಳಗುಂಪಿ ಪೂಜ್ಯರ ಸಾನ್ನಿಧ್ಯದಲ್ಲಿ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ನಮ್ಮ ಒಂದು ವೀರಶೈವ ಧರ್ಮದ ಎಲ್ಲ ಪದ್ಧತಿಯ ಪ್ರಕಾರ ಅವರ ಅಂತ್ಯೇಷ್ಟಿ ಕ್ರಿಯೆಯನ್ನು ನಾವು ನೆರವೇರಿಸ್ತೇವೆ. ಅವರಿಗೆ ಚಿರಶಾಂತಿ ಸಿಗಲಿ, ಭಗವಂತನಲ್ಲಿ ಅವರು ಲೀನವಾದ ನಂತರ ನಮ್ಮ ಒಂದು ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಅವರು ಕೊಟ್ಟಿರತಕ್ಕಂಥ ಆದರ್ಶ ಚಿಂತನೆಗಳು ಮುಂದಿನ ನಮ್ಮ ಎಲ್ಲ ಒಂದು ಸಂಸ್ಥಾನದ ಭಕ್ತರಿಗಾಗಲಿ ಮಠಾಧೀಶರಿಗೆ ಪ್ರೇರಣೆ ಆಗಲಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಇದಿಷ್ಟೇನು ಇಲ್ಲಿರ್ತಕ್ಕಂಥ ಮಠಾಧೀಶರು ಕೂಡ ಹೇಳ್ತಾ ಇರುವಂತದ್ದೇನು ಇವತ್ತು ಆ ವೀರಶೈವ ಸಂಪ್ರದಾಯದ ವಿಧಿವಿಧಾನಗಳ ಪ್ರಕಾರ ಇವಾಗ ಅಪ್ಪ ಅವರ ಅಂತಿಮ ಸಂಸ್ಕಾರ ನಡೀತಾ. ಈಗಾಗಲೇ ಅಂತಿಮ ಸಂಸ್ಕಾರಕ್ಕಾಗಿ ಎಲ್ಲಾ ರೀತಿಯ ವಿಧಿವಿಧಾನಗಳು ಕೂಡ ಸಕಲ ಸಿದ್ಧತೆಗಳು ನಡೀತಾ ಇರುವಂತದ್ದು. ಹೀಗಾಗಿ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ ಅನ್ನುವಂತ ಮಾತನ್ನ ಇಲ್ಲಿರ್ತಕ್ಕಂಥ ಮಠಾಧೀಶರು ಕೂಡ ಹೇಳ್ತಾ ಇರುವಂತದ್ದು. ಆ ಕ್ಯಾಮರಾಮನ್ ಭರತ್ ಜೊತೆ ನಾಗರಾಜ್ ಮುಗ್ದಮ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಗಣ್ಯರು ಸೇರಿದಂತೆ ಶರಣಬಸಪ್ಪ ಅಪ್ಪ ಅವರ ಅನುಯಾಯಿಗಳು, ಭಕ್ತರು ಬೆಳಗಿನಿಂದಲೂ ಕೂಡ ಸಾಗರೋಪಾದಿಯಲ್ಲಿ ಅಂತಿಮ ದರ್ಶನವನ್ನ ಪಡೆದುಕೊಂಡ್ರು, ಅಂತಿಮ ನಮನವನ್ನ ಸಲ್ಲಿಸಿದ್ರು. ಇದೀಗ ಅಂತಿಮ ದರ್ಶನಕ್ಕೆ ತೆರೆ ಎಳೆಯಲಾಗಿದೆ. ಇನ್ನು ಮೆರವಣಿಗೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ತೆರೆ ಬಿದ್ದಿದ್ದು ಶಿವಾನುಭವ ಮಂಟಪದಿಂದ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಪಾರ್ಥಿವ ಶರೀರದ ಮೆರವಣಿಗೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬಳಿಕ ವಿಧಿವಿಧಾನದಂತೆ ಶರಣಬಸವ ಅಪ್ಪ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ವೀರಶೈವ ಲಿಂಗಾಯತ ಧರ್ಮದಂತೆ ಅಂತ್ಯ ಸಂಸ್ಕಾರ ನೆರವೇರಿಸುವ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವ ದೃಶ್ಯವನ್ನ ಒಂದ್ ಕಡೆ ಗಮನಿಸ್ತಾ ಇದ್ರಿ. ಹಾಗೆ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯನ್ನ ಮಾಡಲಿಕ್ಕೂ ಬೇಕಾದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮೆರವಣಿಗೆ ನಂತರದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಧಾರ್ಮಿಕ ವಿಧಿವಿಧಾನದಂತೆ ಅಂತಿಮ ಕ್ರಿಯೆಗಳನ್ನ ನೆರವೇರಿಸಲಾಗುತ್ತೆ, ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಆ ಜಾಗದ ಸಿದ್ಧತೆಗಳು ಯಾವ ರೀತಿ ಇದೆ ಅದನ್ನ ಗಮನಿಸ್ತಾ ಇದೆ. ಕಲಬುರಗಿ ಶರಣಬಸವೇಶ್ವರ ಮಹಾಸಂಸ್ಥಾನದ 8ನೇ ಪೀಠಾಧಿಪತಿ ಶರಣಬಸವ ಅಪ್ಪ ಅವರ ಲಿಂಗೈಕ್ಯನಲ್ಲಿ ಇವತ್ತು ಅವರ ಅಂತಿಮ ಸಂಸ್ಕಾರಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ನಾನಿರುವಂತದ್ದು ಈಗ ಅದೇ ಒಂದು ಸಮಾಧಿ ಹರಸುವಂತ ಸ್ಥಳದಲ್ಲಿ ನೋಡ್ತಾ ಇರಬಹುದು. ಇದೇ ಒಂದು ಅಂದ್ರೆ ಮಠದ ಮುಂಭಾಗ ಅಂತಂದ್ರೆ ಈ ಒಂದು ಮಹಾಮನೆಯ ಮುಂಭಾಗದಲ್ಲಿ ಈಗಾಗಲೇ ಅಪ್ಪ ಅವರ ಅಂತಿಮ ಸಂಸ್ಕಾರಕ್ಕೂ ಕೂಡ ಈಗ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಹೀಗಾಗಿ ಇದೇ ಒಂದು ಈ ದೃಶ್ಯಾವಳಿಗಳು ಕೂಡ ನೋಡ್ತಾ ಇರಬಹುದು. ಯಾವ ರೀತಿ ಸುಣ್ಣವನ್ನ ಬಳಿಯುವ ಮೂಲಕ ಅಂತಂದ್ರೆ ಈ ಒಂದು ಸಮಾಧಿ ಅಂತಂದ್ರೆ ಅಪ್ಪ ಅವರ ಅಂತಿಮ ಸಂಸ್ಕಾರಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಇಲ್ಲಿ ಮಾಡಿಕೊಳ್ತಾ ಇರುವಂತಹ ದೃಶ್ಯಾವಳಿಗಳು
ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಮತ್ತೊಂದು ಕಡೆಗೆ ಅಂತಂದ್ರೆ ಈಗಾಗಲೇ ಆ ತಳಿರು ತೋರಣಗಳ ಮೂಲಕ ಅಂದ್ರೆ ಈ ಒಂದು ಅಂತ್ಯ ಸಂಸ್ಕಾರದ ಸ್ಥಳವನ್ನು ಕೂಡ ಈಗಾಗಲೇ ಇಲ್ಲಿ ಶೃಂಗರಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಇಲ್ಲಿ ಸಾಕಷ್ಟು ಮಠಾಧೀಶರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಬಂದು ಈ ಒಂದು ಅಂದ್ರೆ ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗೋದಕ್ಕೆ ಬಂದ ಸಾಕಷ್ಟು ಮಠಾಧೀಶರಿದ್ದಾರೆ. ಎಲ್ಲವನ್ನ ಇಲ್ಲಿ ಆ ತಳಿರು ತೋರಣಗಳ ಮೂಲಕ ಸಂಘರ್ಷ ಮೂಲಕ ಭಕ್ತರು ಕೂಡ ಬಂದಿದ್ದಾರೆ. ಸಾಕಷ್ಟು ಬೆಳಗ್ಗೆಯಿಂದಲೂ ಕೂಡ ಬಂದು ಭಕ್ತರು ಅಪ್ಪ ಅವರ ಅಂತಿಮ ದರ್ಶನವನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಸಾಕಷ್ಟು ಆ ಮಠಾಧೀಶರು ಕೂಡ ಬಂದಿದ್ದಾರೆ. ಮಠಾಧೀಶರು ಬಂದು ಕೂಡ ಈ ಒಂದು ಶರಣಬಸವ ಅವರ ಅಪ್ಪ ಅವರ ಅಂತಿಮ ದರ್ಶನವನ್ನ ಪಡೆದು ಇವತ್ತಿನ ವಿಧಿವಿಧಾನಗಳ ಕಾರ್ಯದ ಬಗ್ಗೆ ಸಾಕಷ್ಟು ಮಠಾಧೀಶರು ಕೂಡ ಬಂದಿದ್ದಾರೆ. ಇಲ್ಲಿ ಮಾತನಾಡೋದಕ್ಕೆ ಒಂದಿಷ್ಟು ಮಠಾಧೀಶರಿದ್ದಾರೆ, ಅವ್ರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅಜೋರ, ಇವತ್ತು ಅಪ್ಪ ಅವರ ಅಂತಿಮ ಸಂಸ್ಕಾರದಲ್ಲಿ ಯಾವೆಲ್ಲ ವಿಧಿವಿಧಾನಗಳು ನಡೀತವೆ? ಹೇಗೆ ಸರ್? ಅಂತಿಮ ವಿಧಿವಿಧಾನಗಳಿಗಾಗಲೇ ಎಲ್ಲ ಸಿದ್ಧತೆಗಳು ನಡೆದಿದ್ದಾವೆ. ವೀರಶೈವ ಧರ್ಮದ ಎಲ್ಲ ಶಾಸ್ತ್ರಗಳ ಪ್ರಕಾರ, ಯಾಕಂದ್ರೆ ಶರಣಬಸಪ್ಪ ಪೂಜ್ಯರು ನಿರಂತರ ಅವರ ಬದುಕಿನುದ್ದಕ್ಕೂ ಕ್ರಿಯೆಯನ್ನು ಯಾವತ್ತೂ ಬಿಟ್ಟಿಲ್ಲ. ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡಿಕೊಂಡು ಆ ಲಿಂಗ ಪೂಜೆಯ ಮೂಲಕ ಭಗವಂತನನ್ನು ಕಂಡರು, ಲಿಂಗ ಪೂಜೆಯ ಮೂಲಕ ದಾಸೋಹವನ್ನು ಮಾಡಿದರು. ಅವರ ಒಂದು ಅಂತಿಮ ವಿಧಿವಿಧಾನಗಳು ನಮ್ಮ ಧರ್ಮಶಾಸ್ತ್ರದ ಪ್ರಕಾರ ಅಷ್ಟಾವರಣದ ಎಲ್ಲ ವಸ್ತುಗಳಾಗಿರ್ತಕ್ಕಂಥ ವಿಭೂತಿ, ರುದ್ರಾಕ್ಷಿ, ಬಿಲ್ವ ಪತ್ರಿಗಳ ಪೂಜೆಯ ಮೂಲಕ ಅವರಲ್ಲಿರತಕ್ಕಂಥ ಇಷ್ಟಲಿಂಗವನ್ನ ಮತ್ತೊಮ್ಮೆ ಯಜುರ್ವೇದದ ಪ್ರಕಾರ ಮಂತ್ರದ ಒಂದು ಅಭಿಷೇಕದ ಮೂಲಕ ಪೂಜ್ಯರಾಗಿರ್ತಕ್ಕಂಥ ಅವರ ಕ್ರಿಯಾಮೂರ್ತಿಗಳಾಗಿರ್ತಕ್ಕಂಥ ಬೆಳಗುಂಪಿ ಪೂಜ್ಯರ ಸಾನ್ನಿಧ್ಯದಲ್ಲಿ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ನಮ್ಮ ಒಂದು ವೀರಶೈವ ಧರ್ಮದ ಎಲ್ಲ ಪದ್ಧತಿಯ ಪ್ರಕಾರ ಅವರ ಅಂತ್ಯೇಷ್ಟಿ ಕ್ರಿಯೆಯನ್ನು ನಾವು ನೆರವೇರಿಸ್ತೇವೆ. ಅವರಿಗೆ ಚಿರಶಾಂತಿ ಸಿಗಲಿ ಭಗವಂತನಲ್ಲಿ. ಅವರು ಲೀನವಾದ ನಂತರ ನಮ್ಮ ಒಂದು ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಅವರು ಕೊಟ್ಟಿರತಕ್ಕಂಥ ಆದರ್ಶ ಚಿಂತನೆಗಳು ಮುಂದಿನ ನಮ್ಮ ಎಲ್ಲ ಒಂದು ಸಂಸ್ಥಾನದ ಭಕ್ತರಿಗಾಗಲಿ ಮಠಾಧೀಶರಿಗೆ ಪ್ರೇರಣೆ ಆಗಲಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಇದಿಷ್ಟೇನು ಇರತಕ್ಕಂಥ ಮಠಾಧೀಶರು ಕೂಡ ಹೇಳ್ತಾ ಇರುವಂತದ್ದು. ಏನೋ ಇವತ್ತು ಆ ವೀರಶೈವ ಸಂಪ್ರದಾಯದ ವಿಧಿವಿಧಾನಗಳ ಪ್ರಕಾರ ಈಗಾಗಲೇ ಅಪ್ಪ ಅವರ ಅಂತಿಮ ಸಂಸ್ಕಾರ ನಡೀತು. ಈಗಾಗಲೇ ಅಂತಿಮ ಸಂಸ್ಕಾರಕ್ಕಾಗಿ ಎಲ್ಲಾ ರೀತಿಯ ವಿಧಿವಿಧಾನಗಳು ಕೂಡ ಸಕಲ ಸಿದ್ಧತೆಗಳು ನಡೀತಾ ಇರುವಂತದ್ದು. ಹೀಗಾಗಿ ಏನು ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ ಅನ್ನುವಂತ ಮಾತನ್ನ ಇಲ್ಲಿರ್ತಕ್ಕಂಥ ಮಠಾಧೀಶರು ಕೂಡ ಹೇಳ್ತಾ ಇರುವಂತದ್ದು. ಆ ಕ್ಯಾಮರಾಮನ್ ಭರತ್ ಜೊತೆ ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.